ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಮಸ್ಕಾರ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆನೇಕಲ್ಗೆ ಬಂದೆ. ತುಂಬಾ ಖುಷಿ ಆಗ್ತೈತೆ. ಮತ್ತೆ ರಿಟರ್ನ್ ಬ್ಯಾಕ್ ಟು ಆನೇಕಲ್. ಗಾಯ್ಸ್, ನಿಜ ನೀರು ಅಲ್ಲಿದು ಇಲ್ಲಿದು ಸೆಟ್ ಆಗಿದೆ. ಫುಲ್ಲು ಗಂಟಲೆಲ್ಲ ಹೋಗ್ಬಿಟ್ಟೈತೆ, ವಾಯ್ಸೇ ಬರ್ತಾಯಿಲ್ಲ. ನಿಜ ಬೇಜಾರಂತ ಮಾಡ್ಕೊಬೇಡಿ, ವಾಯ್ಸ್ ತುಂಬಾ ಇಟ್ಟೋಗ್ಬಿಟ್ಟಿದೆ, ವಾಯ್ಸ್ ಬರ್ತಾಯಿಲ್ಲ. ಎನಿವೆ, ವಿಡಿಯೋ ಮುಂದೆ ಕಂಟಿನ್ಯೂ ಮಾಡೋದ. ಬ್ಯಾಕ್ ಟು ಆನೇಕಲ್. ಗಾಯ್ಸ್, ನಾವು ಆನೇಕಲ್ಗೆ ಬಂದ ತಕ್ಷಣ ಮಾಡಿದ್ದು ಒಳ್ಳೆ ಕೆಲಸ ಅಂತ ಏನಂದರೆ, ನಾನು ನಿಮ್ಮಿನ ಎತ್ಕೊಂಡು ಹಂಗೆ ನಾನು ಕೂಡ ಫಂಕಾಗಿ ರೆಡಿಯಾಗಿ ನಾವು ಹೊರಟಿದ್ದೆ ಅಂದರೆ ಶಿವನ ದೇವಸ್ಥಾನಕ್ಕೆ. ಗಾಯ್ಸ್, ಇದು ಆನೇಕಲ್ಲಿಂದ ಮಿನಿಮಮ್ ಅಂದರೆ ಒಂದು 2-3 ಕಿಲೋಮೀಟ್ರ್ ಇದೆ ಗಾಯ್ಸ್. ನಿಜ ಎಷ್ಟು ಫೇಮಸ್ ಅಂದರೆ ಅಷ್ಟು ಫೇಮಸ್ಸು ಗಾಯ್ಸ್ ಇದು ದೇವಸ್ಥಾನ. ನಿಜ ಎವ್ರಿ ಮಂಡೇ ಚೆನ್ನಾಗಿ ಪೂಜೆ ಎಲ್ಲ, ವಿಶೇಷ ಪೂಜೆ ಎಲ್ಲ ಇರುತ್ತೆ. ಮತ್ತು ಅಲ್ಲಿ ನಾವೇನೇ ಕೇಳ್ಕೊಂಡ್ರು ಅಷ್ಟೇ ಗಾಯ್ಸ್, ಬೇಗನೆ ಇರುತ್ತೆ ಗಾಯ್ಸ್. ಇವಾಗ ನನ್ನ ಕೈಯಲ್ಲೇ ಐತೆ ಅಂದರೆ ಕಾರಣ ಅದೇ ದೇವರು. ಮತ್ತು ಅವನು ಏನಕ್ಕೆ ಕಾರಣ ಅಂದರೆ, ಈ ದೇವಸ್ಥಾನನ ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ದೆ ಅವಳಿಂದ ಇದಾಗಿದ್ದು ಅಂತ ನಾನು ಅಂದ್ಕೊಳ್ತೀನಿ. ಈ ದೇವಸ್ಥಾನ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ ಸ್ಪೆಷಲಿ ನಮ್ಮ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊಂಡು ಮುಂದೆ ವಿಡಿಯೋ ಕಂಟಿನ್ಯೂ ಮಾಡಿದೆ. ಹಿಂಗೆ ತುಂಬ ಜನ ಇದ್ರೂ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಮುಗೀತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹಿಂಗೆ ದೀಪಾಲಂಕಾರನೂ ಮಾಡ್ತಾಯಿದ್ರು. ಅದನ್ನು ಮುಗಿಸ್ಕೊಂಡು ನಾನು ಹೋಗಿದ್ದೆ ಪ್ರಸಾದ ವಿನಿಯೋಗಕ್ಕೆ. ಎವ್ರಿ ಮಂಡೇ ಬೆಳಗ್ಗೆಯಿಂದ ಸಂಜೆ ತನಕನೂ ಪ್ರಸಾದ ಸಿಗುತ್ತೆ ನಿಮಗೆ. ಬನ್ನಿ ಗಾಯ್ಸ್, ತುಂಬ ಒಳ್ಳೆಯದಾಗುತ್ತೆ. ಬಂದು ವಿಸಿಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಪ್ರಸಾದ ವಿನಿಯೋಗ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ಬೇಕಾದ್ರೆ ನಮ್ಮ ಅರ್ಚಕರು, ತಾಳಪ್ಪ ಇನ್ನೇನು ಶಿವರಾತ್ರಿ ಬಂತಲ್ಲ, ಶಿವರಾತ್ರಿ ಪ್ರಯುಕ್ತ ತಗೊಳಪ್ಪ ವಿಶೇಷ ಪೂಜೆ ಐತೆ, ನಿಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡು ಬಾ ಅಂತ ಹಿಂಗೆ ಒಂದು ಪಾಂಪ್ಲೆಟ್ಸ್ ಕೊಟ್ಟರು. ಆ ಪಾಂಪ್ಲೆಟ್ಸ್ ನೋಡ್ತಾ ನಾನು ನನ್ನ ಗಾಡಿ ಮೇಲೆ ಕೂತ್ಕೊಂಡು ಓದ್ತಾ ಇದ್ದೆ ಏನೇನು ವಿಶೇಷ ಪೂಜೆ ಐತೆ ಅಂತ. ಅದನ್ನೆಲ್ಲ ನೋಡ್ತಿದ್ದಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಮುಂದಿನ ವರ್ಷಕ್ಕಿಂತ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಇಲ್ಲಾಂದ್ರೂ ಹೋದ ವರ್ಷ ಒಂದು 101 ಲಿಂಗಾಧಾರಣೆ ಮಾಡಿಕೊಂಡು ಅಲ್ಲಿಂದ ಮೊದಲೇ ಪೂಜೆ ಮಾಡಿರ್ತಾರೆ ಗಾಯ್ಸ್. ಒಂದು ಮಂತ್ ಬಿಫೋರ್ ಪೂಜೆ ಮಾಡಿಕೊಂಡು ಡೈಲಿ ಪೂಜೆ ಮಾಡಿ ಹಾಲಿನ ಅಭಿಷೇಕ ಎಲ್ಲ ಮಾಡಿ ಅಲ್ಲಿಂದ ತಂದು ಇಲ್ಲಿ ಲಿಂಗಾಧಾರಣೆ ಮಾಡ್ತಾರೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಗಾಯ್ಸ್. ಬಂದು ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ. ಶಿವರಾತ್ರಿಗೆ ಯಾರು ಮಿಸ್ ಮಾಡಿಬಿಡಿ ಗಾಯ್ಸ್. ಆನೇಕಲ್ ನಿಯರ್ ಇರೋರು ಬಂದು ವಿಸಿಟ್ ಮಾಡಿ. ಒಳ್ಳೇದಂತೂ ಆಗೇ ಆಗುತ್ತೆ. ನನಗೆ ಒಳ್ಳೇದಾಗಿದೆ, ನಾನು ಹೇಳ್ಕೊಳ್ತೀನಿ ಹೆಮ್ಮೆಯಿಂದ. ಈ ದೇವಸ್ಥಾನಕ್ಕೆ ಬಂದಾಗಿಂದ ನಮ್ಮ ಪವರ್ಫುಲ್ ದೇವರು ಅಂತ ನಂಬಿರೋದಿದ್ದನ್ನು ನನಗೆ ಒಳ್ಳೆಯದಾಗಿದೆ, ನಾನು ಅಂದ್ಕೊಂಡಿದ್ದಾಗಿದೆ. ನೀವು ಗಾಯ್ಸ್ ಬನ್ನಿ, ಮಿಸ್ ಮಾಡಿಬಿಡಿ. ತುಂಬ ವಿಶೇಷ ಪೂಜೆಗಳಿದ್ದಾವೆ. ಲಿಂಗಾಧಾರಣೆ 101 ಲಿಂಗಾಧಾರಣೆ ತಂದು ಕೂರಿಸ್ತಾರೆ ಗಾಯ್ಸ್. ಅದನ್ನ ನೋಡೋಕ್ಕೆ ತುಂಬ ಜನ ಇರ್ತಾರೆ. ಅವಾಗ ಸಿಗ್ತೀನಿ ಗಾಯ್ಸ್ ನಾನು ಶಿವರಾತ್ರಿ ಹಬ್ಬದಲ್ಲಿ. ಅಲ್ಲಿ ತನಕ ಮುಂದೆ ವಿಡಿಯೋ ಏನಾಯಿತು ನೋಡೋದ ಬನ್ನಿ. ಅನ್ಸುತ್ತೆ ಅಲ್ಲಿಂದ ಬರ್ತಿದ್ದಂಗೆ ರೂಮಿಗೆ ಬಂದು ರೆಸ್ಟ್ ಮಾಡಿ ಅಲ್ಲಿಂದ ಕೆಲ್ಸಕ್ಕೆ ಹೋಗಿ ಕೆಲಸ ಮುಗಿಸ್ತಿದ್ದಂಗೆ ಇವತ್ತು ಮಧ್ಯಾಹ್ನ ಪಲ್ಲಕ್ಕಿ ಉತ್ಸವ ಆಗಿತ್ತು ಆನೇಕಲ್ಲಲ್ಲಿ. ಆ ಪಲ್ಲಕ್ಕಿ ಉತ್ಸವ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಸಾರಿ ಇರಲಿ. ಸಂಜೆ ಪಲ್ಲಕ್ಕಿ ಉತ್ಸವದ ಪ್ರಯುಕ್ತ ಸಂಜೆ ನಡೆದ ಆರ್ಕೆಸ್ಟ್ರದ್ದು ವಿಡಿಯೋ ಎಲ್ಲ ಕ್ಯಾಪ್ಚರ್ ಆಗಿದೆ. ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಬಾಮೈದಾದ ಮಂಜು ಅಲಿಯಾಸ್, ಅವ್ರ ಪೆಟ್ ನೇಮ್ ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿಬಿಡಿ. ಗೊತ್ತಿರೋರು. ಅವರು ನಮ್ಮನ್ನು ಬಿಟ್ಟೋಗಿದ್ದೆ ಯಾಕೆಂದರೆ ಅಂಗಡಿ ಕ್ಲೋಸ್ ಆಗೋದು ಸ್ವಲ್ಪ ಲೇಟ್ ಆಗೋದು ಅಂತ ಬಿಟ್ಟೋಗಿದ್ರು. ಅದೇ ಖುಷಿಲಿ ಹೋಗಿ ಎಲ್ಲ ಏನು ಫುಲ್ ಜಾಲಿಯಾಗಿ ಕುಣಿತಾ ಕೂತಿದ್ರು. ನಾವಿದ್ದವರು ಲಾಯಲ್ಲಾಗಿ ಲಾಸ್ಟಲ್ಲಿ ಎಂಟ್ರಿ ಕೊಡ್ತಿದ್ದಂಗೆ ನಮ್ಮ ದುನಿಯಾ ವಿಜಯ್ ಬಾಸ್ದು ಸಾಂಗ್ ಬರ್ತೈತೆ. ಯಾವ್ದು ಹೇಳಿ ಆ ಸಾಂಗು? ಡೋಂಟ್ ವೆರಿ ಬೇಬಿ ಚಿನಿಯಮ್ಮ. ಬನ್ನಿ ಕೇಳಿಸ್ಕೊ ಬನ್ನಿ ಅದು ಸಾಂಗು. ಮುಗಿತಿದ್ದಂಗೆ ನಮ್ಮ ಬಾಮೈದಾದಂಥ ಮಂಜು ಅಲಿಯಾಸ್ ಅವ್ರು ಸಿಕ್ತಿದ್ದಂಗೆ ನೋಡಿ ಕೋತಿ ಗೆಂಡ ಕುಡಿಸ್ದಂಗೆ ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ.
ತಗ್ಗೆದೆಲೆ ಅಂತ ಸಾಂಗ್ ಹಾಕಿದ್ರು. ನಾವು ನೋಡ್ತಾ 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 ಹಂಗೆ ಸುಮ್ಮನೆ ಕುತ್ಕೊಂಡು, ಯಾಕೆ ಸುಮ್ಮನೆ ಕುತ್ಕೊಂಡು ಅಂತ ಕೇಳಿ ಹೇಳ್ತೀನಿ, ಯಾಕಂದರೆ ನಿಮ್ಮಿಬ್ಬರಿಗೂ ತೆಲುಗು ಬರಲ್ಲ, ಅದಕ್ಕೆ ಬೇಡ ಇದು ನಮ್ದಲ್ಲ ಅಂತ ಸೈಲೆಂಟಾಗಿದ್ದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಪಲ್ಲಕ್ಕಿ ಉತ್ಸವಕ್ಕೆ ಕಾರಣವಾದ ಪಲ್ಲಕ್ಕಿಗಳಿಗೆ ತುಂಬ ಅದ್ಧೂರಿಯಾಗಿ ಡೆಕೋರೇಷನ್ ಮಾಡಿದಂಥ ಎಲ್ಲರಿಗೂ ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡಿದ್ರು. ತುಂಬ ಚೆನ್ನಾಗಿ ಸನ್ಮಾನ ಮಾಡಿದ್ರು. ಅವ್ರಿಗೆ ಸನ್ಮಾನ ಮುಗಿಸ್ತಿದ್ದಂಗೆ ನೆಕ್ಸ್ಟ್ ಹಾಕಿದ್ದೆ ಕನ್ನಡ ಸಾಂಗು. ಆವಾಗ ನೋಡಿ ನಂದು ನಮ್ಮ ಬಾಮೈದೊಂದು ಆಹ್ವಾನ. ಆನೇಕಲ್ನ ಒಂದು ಪುಟ್ಟ ಪ್ರತಿಭೆ ಕಲಿ ಒಂದು ಕನ್ನಡ ಸಾಂಗ್ ನಾಡಿಸಿದ್ರು. ಏನು ಸೊಗಸಾಗಿ ಅರ್ಥ ಕೇಳಿಸ್ಕೊ ಬನ್ನಿ ಅದನ್ನು. ಸೂಪರ್ ಆಗಿದೆ. ಟುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಮುಗಿತಿದ್ದಂಗೆ ನಮ್ಮಂಥ ಸಿಂಗಲ್ಸ್ ಹೊಟ್ಟೆ ಉರ್ಸೋಕ್ಕೋಸ್ಕರನೇ ಡ್ರೀಮ್ ಗರ್ಲ್ ಹಿಂಗೇ ಇರಬೇಕು ಅಂತ ಒಂದು ಪ್ಲ್ಯಾನಿಂಗ್ ಕೊಟ್ಟಂಥ ಸಾಂಗು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವ್ರದ್ದು ಸಖಿ ಸಖಿಯೇ ಅಂತ ಒಂದು ಸಾಂಗ್ ಹಾಕ್ತಾರೆ. ಬನ್ನಿ ಅದು ಸಾಂಗ್ ಕೇಳಿಸ್ಕೊಬರಮ್ಮ. ಮುಗಿತಿದ್ದಂಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಿವಾ ಸಾಂಗ್ ಹಾಕ್ತಾರೆ. ಆ ಡಿವಾ ಸಾಂಗ್ ಹಾಕ್ದಾಗ ನಾನು ನಮ್ಮ ಅಚ್ಚ ಅಲ್ಲ ನಮ್ಮ ಬಾಮೈದ ಅಲಿಯಾಸ್ ಮಂಜೂರು ಕೋತಿಗೆ ಎಂಡ ಕುಡಿಸ್ದಂಗೆ ಆಡ್ತೀವಿ. ಬನ್ನಿ ನೋಡ್ಕೊಂಡು ಬನ್ನಿ, ಅದನ್ನು ತುಂಬ ಖುಷಿಯಾಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ಸಾಂಗ್ ಮುಗಿತಿದ್ದಂಗೆ ನಮ್ಗನ್ಸಿದ್ದು ಒಂದೇ ಒಂದು, ಏನಂದರೆ ಸ್ಟೇಜ್ ಬಿಟ್ಟಿದ್ರೆ ಸ್ಟೇಜ್ ನಾವು ಉಳಿಸ್ತಿದ್ವಾ ಅಂತ. ಬಂದಿದ್ದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಿಚ್ಚ ಸುದೀಪ್ ಸರ್ ಅವ್ರದ್ದು. ಅವ್ರ ಸಾಂಗು ಬಂತು. నువ్వు నాకు చాలా ఇష్టం. ಹಿಂಗೆ ಮಿಕ್ಸ್ ಸಾಂಗಲ್ಲಿ ಫಸ್ಟ್ ಡಿವಾಸ್ ಅವ್ರ ಸಾಂಗ್ ಬರ್ತಿತ್ತು. ಅದು ಬಂದ ತಕ್ಷಣ ಅಲ್ಲಿ ಕ್ರೇಜ್ ಕೇಳಿ ನೋಡಬೇಕಾಯ್ತು. ಡಿ ಬಾಸ್ ಅಂತ ನಿಜ ಒಂಥರ ಕ್ರೇಜ್ಗೆ ಹಬ್ಬ ಅವರು ಡಿ ಬಾಸ್.
Media. What is media? Very famous dialogue in Karnataka. ಏನ್ರಿ ಮೀಡಿಯಾ? ಅದಾಗ್ತಿದ್ದಂಗೆ ನಮ್ಮಂಥ ಸಿಂಗಲ್ಸ್ಗಳಿಗೆ ಹುಡುಗಿರಂದು ಡೇಂಜರಪ್ಪು ಹುಷಾರಾಗಿರಪ್ಪು ಅಂತ ಒಂದು ತಡ್ಸಾಕಿದ್ರು. ಅದು ಮಾತ್ರ ಅಲ್ಟಿಯಾಗಿತ್ತು ಗುರು. ಅವ್ರು ಹೇಳಿದ್ದು ಮಾತ್ರ 200% ಕರೆಕ್ಟೇ ಅಂತ ನಾನು ಅಂದ್ಕೊಳ್ತೀನಿ. ನೀವು ಅಂದ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಗೆ ಹೋಗೋದು ಬನ್ನಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಆಗ್ತಿದ್ದಂಗೆ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದ್ಬಿಟ್ಟಿತ್ತು. ಇದ್ದೇ ಅಲ್ಲ ಕಾರ್ಯಕ್ರಮ ಮುಗಿಸ್ಬೇಕಾದ್ರೆ ನಮ್ಮಂಥ ಯುವಕರಿಗೆ ಸಾಂಗು ಕುಲದಲ್ಲಿ ಕೀಲಾವುದು ಅಂತ ಅದಕ್ಕೊಂದು ಸ್ಟೆಪ್ ಹಾಕಿ ಇಲ್ಲಿ ಕಾರ್ಯಕ್ರಮ ಕ್ಲೋಸ್ ಮಾಡ್ದು. ಫೆಬ್ರವರಿ 16 ಆಗಿದ್ದರಿಂದ ನಮ್ಮ ಬಂಗಾರಿಯವ್ರಿಗೆ 5 months ಕಂಪ್ಲೀಟ್ ಆಗಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಅನುವಕ್ಕ ಮತ್ತು ಮನೋಣ ಇಬ್ಬರು ಬೇಕ್ರಿಗೆ ಬಂದಿದ್ದರು. ಬೇಕ್ರಿಗೆ ಬಂದು ತಮ್ಮನ್ನು ಮಾತಾಡ್ಸ್ಕೊಂಡು ಹಂಗೆ ಕೇಕ್ನ ತಗೊಂಡು ಹೋದ್ಲು. ತುಂಬ ಖುಷಿ ಆಯಿತು ಅವ್ಳು ಬಂದಿದ್ದು. ಬಟ್ ನಾನೇನು ಅಂದ್ಕೊಂಡಿದ್ದು ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ ಪ್ರಕಾರ ಅವಳು ಬೆಂಗಳೂರಿಗೆ ಹೋಗ್ತೀನಿ, ಬೆಂಗಳೂರು ಹೋದ ತಕ್ಷಣ ಅನುವಕ್ಕ ಅವ್ರು ಯಾರು ಅಂತ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಬಟ್ ಅದಾಗಲಿಲ್ಲ. ಏಕಾಗಲಿಲ್ಲ ಅಂದರೆ ಸ್ವಲ್ಪ ನನಗೆ ಫೀವರ್ ಇದ್ದಾರೆ ಇದ್ರ ಕಾರಣ ನಾನು ಹೋಗಲಿಲ್ಲ. ಅಲ್ಲಿ ಪಾಪನ ನೋಡೋಕೆ ಹೋಗ್ಬೇಕಲ್ಲ ಅಂದ್ಬಿಟ್ಟು. ನೆಕ್ಸ್ಟ್ ಅವಳೇನೆ ನನ್ನ ಅಕ್ಕನೇ ಬಂದಿದ್ಲು. ತಮ್ಮ ತುಂಬ ದಿನ ಆದಮೇಲೆ ಬಂದಿದ್ದಾನೆ. ಅವಳು 1 month ಆಗಿತ್ತೇನೋ ನೋಡಿ ಅದು ಬಂದಿದ್ದಾನೆ ಅಂದ್ಕೊಂಡು ಅವಳೇ ನೋಡೋಕೆ ಬಂದಿದ್ಲು. ನೋಡ್ದಂಗೂ ಆಗುತ್ತೆ, ಹಂಗೆ ಕೇಕ್ ತಗೊಂಡಂಗೂ ಆಗುತ್ತೆ ಅಂತ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋದ್ಲು. ಆ್ಯಂಡ್ ಎನಿವೆ ಮತ್ತೆ ಹ್ಯಾಪಿ 5 months ಬಂಗಾರಿ. ಇವತ್ತಿನ ಈ ದಿನ ಆಗಿತ್ತು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಲೈಕ್ ಕೊಟ್ಟು ಒಂದು ಫಾಲೋ ಮಾಡಿ ಶೇರ್ ಮಾಡ್ರ. ಚಟಾಪಟ